ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ರಾಷ್ಟ್ರೀಯ ಪಕ್ಷಿಯ ಕೆಲವು ಸುಂದರವಾದಂತಹ ಕಣ್ಣಿನ ರೂಪ ಇರತಕ್ಕಂತಹ ಆ ಗರಿಗಳಲ್ಲಿ ನಾವು ಹಲವಾರು ಅದ್ಭುತಗಳನ್ನು ಉತ್ಪಾದನೆ ಮಾಡ್ಬೋದು, ಅಥವಾ ಆ ಒಂದು ಕಣ್ಣುಗಳ ಗರಿಯಿಂದ ಉತ್ಪಾದಿಸಲ್ಪಟ್ಟ ಒಂದು ಪ್ರಭಾವಿತವಾಗಿರ್ತಕ್ಕಂತಹ ಧನಾತ್ಮಕ ಶಕ್ತಿಯಿಂದ ನಮ್ಮ ಮನೆ ಮತ್ತು ನಮ್ಮ ಮನಸ್ಸು ದೇಹದ ಮೇಲೆ ಇರತಕ್ಕಂತಹ ಹಲವಾರು ನಕಾರಾತ್ಮಕ ಶಕ್ತಿಗಳನ್ನು ಒಡೆದು ಹೊಡಿಸಿ ನಾವೊಂದು ಪ್ರಾಸ್ಪರಿಟಿಯನ್ನು ಕ್ರಿಯೇಟ್ ಮಾಡ್ಬೋದು. ಪ್ರಾಸ್ಪರಿಟಿ ಜೊತೆಗೆ ಹೆಲ್ತು ಮತ್ತು ವೆಲ್ತನ್ನು ಕೂಡ ನಾವು ಕಾಪಾಡ್ಕೋಬೋದು ಅಥವಾ ಸಂಪಾದನೆ ಮಾಡ್ಬೋದು. ಅಂತಂದರೆ ಈ ಸೃಷ್ಟಿಯಲ್ಲಿ ಸೃಷ್ಟಿಸಲ್ಪಟ್ಟಂತಹ ಹಲವಾರು ಪ್ರಾಣಿ ಪಕ್ಷಿಗಳು ಮನುಷ್ಯನಿಗೆ ಯಾವುದೇ ಕಾರಣಕ್ಕೂ ಯಾವತ್ತೂ ತೊಂದರೆ ಕೊಟ್ಟಿಲ್ಲ. ಆದರೆ ಮನುಷ್ಯನೇ ಆ ಪ್ರಾಣಿ ಪಕ್ಷಿಗಳನ್ನು ನಾಶ ಮಾಡೋಕ್ಕೆ ಹೊರಟಿದ್ದಾನೆ, ನಾಶ ಮಾಡ್ತಾ ಇದ್ದಾನೆ. ಇಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂತಹ ಒಂದು ಪಕ್ಷಿ ನಿಮ್ಗೆಲ್ರಿಗೂ ತೋರಿಸ್ತೀನಿ. ಇವೆಲ್ಲ ಊಹೆ ಮಾಡ್ಕೊಂಡಿದ್ದೀರಿ. ಇದು ಏನು ಅಂತ ನಿಮ್ಗೆ ಎಲ್ಲರೂ ಗೊತ್ತು. ಆಲ್ಮೋಸ್ಟ್ ಆಲ್ ಪ್ರತಿಯೊಂದು ಮನೆಯಲ್ಲೂ ಕೂಡ ಇದ್ದೇ ಇರ್ತದೆ, ನವಿಲುಗರಿ. ಈ ನವಿಲುಗರಿ ಅಂತಕ್ಕಂತಹ ಈ ಅದ್ಭುತ ಶಕ್ತಿ ನಮ್ಮ ಮುಸ್ಲಿಂ ಬಾಂಧವರ ಧಾರ್ಮಿಕ ಕೇಂದ್ರಗಳಲ್ಲಿ ಯಥೇಚ್ಛವಾಗಿ ನೋಡ್ಬೋದು. ಒಂದು ಶಕ್ತಿ ಎಲ್ಲಿರ್ತದೋ ಆ ಶಕ್ತಿಯನ್ನು ಉಪಯೋಗ ಮಾಡ್ಕೊಳ್ಳೋದಕ್ಕೆ ಹಲವಾರು ಧರ್ಮಗಳು, ಜಾತಿಗಳು ಭೇದ ಭಾವ ಇಲ್ದಂಗೆ ಅದನ್ನು ಉಪಯೋಗ ಮಾಡ್ಕೊಳ್ತಾರೆ. ಆದರೆ ನಾವುಗಳು ಅದ್ರ ಬಗ್ಗೆ ಒಂದು ಕೇರ್ಲೆಸ್ ಮನೋಭಾವನೆಯಿಂದ ಅಥವಾ ಅದ್ರ ಬಗ್ಗೆ ವಿಷಯಗಳು ಗೊತ್ತಿಲ್ಲದೆ ಅಥವಾ ಅಜ್ಞಾನದಿಂದ ಅದರ ಉಪಯೋಗವನ್ನು ಪಡ್ಕೊಳ್ಳದೆ ನಾವು ಅಜ್ಞಾನ ಮುಂದುವರಿತಾ ಇರ್ತೀವಿ. ಆದರೆ ನಮ್ಮ ಹಿಂದಿನ ತಲೆಮಾರುಗಳಿಂದ ಕೂಡ ಇದು ಭಾಳಷ್ಟು ಉಪಯೋಗದಲ್ಲಿ ಇತ್ತು. ಅಂತಂದರೆ ಆ ಇವತ್ತಿನ ಜನ್ರೇಷನಲ್ಲಿ, ನಾನು ಆಗ ಹೇಳ್ತೀನಿ, ಇವತ್ತಿನ ಜನ್ರೇಷನ್ ಆಧುನಿಕತೆಯ ಒಂದು ಮುಖವಾಡ ಧರಿಸ್ಕೊಂಡು ಹಳೆಯ ಹಿಂದಿನ ಸಂಪ್ರದಾಯಗಳನ್ನೆಲ್ಲ ಮರೆತು ಇವತ್ತು ಯಾವುದ್ಯಾವುದೋ ಲೋಕಕ್ಕೆ ಹೋಗಿ ಹಲವಾರು ರೋಗ ರುಜಿನಗಳನ್ನು, ಹಣಕಾಸು ಸಮಸ್ಯೆಗಳನ್ನು, ಇವತ್ತು ಹಲವಾರು ಸಮಸ್ಯೆಗಳನ್ನ ಹೊತ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ಆ ಸಮಸ್ಯೆ ಹುಡುಕಾಟದಲ್ಲಿ ಇದು ಅದ್ಭುತವಾಗಿ ಕೆಲಸ ಮಾಡುತ್ತೆ. ಅಂತಂದರೆ ಪ್ರತಿಯೊಂದು ಮನೆಯಲ್ಲೂ ಕೂಡ ನೀವು ಇಟ್ಕೋಬೇಕಾಗ್ತದೆ. ಯಾಕಂದರೆ ಈ ಒಂದು ರಾಷ್ಟ್ರೀಯ ಪಕ್ಷಿ ಅಂತಕ್ಕಂತಹ ನವಿಲು ನಿಮಗೆಲ್ಲ ಗೊತ್ತಿರೋ ಪ್ರಕಾರ ಸುಬ್ರಹ್ಮಣ್ಯ ಸ್ವಾಮಿಯ ವಾಹನ. ಯಾರು ನೋಡಿದ್ದೀವಿ, ಯಾರು ಬಿಟ್ಟಿದ್ದೀವಿ ಅಂತ ಲೆಕ್ಕಾಚಾರ ಅಲ್ಲ. ಆದರೆ ಪ್ರತಿಯೊಂದು ಸುಬ್ರಹ್ಮಣ್ಯ ದೇವರ ಹಿಂದೆಗಡೆ ಈ ಒಂದು ನವಿಲಿನ ಪಕ್ಷಿಯನ್ನು ಕೆತ್ತಿರ್ತಕ್ಕ ನೋಡ್ತಾ ಇದ್ದೀವಿ. ಅಲ್ಲಿಗೆ ನಾವು ನೋಡಿಲ್ಲ ಅಂತ ತಕ್ಷಣ ಅಲ್ಲ, ಆ ಒಂದು ಪಕ್ಷಿಗೆ ಅಧಿದೇವತೆ ಆಗಿರ್ತಕ್ಕಂತಹ ಆ ಸುಬ್ರಹ್ಮಣ್ಯ ದೇವರು ನಮಗೆ ಈ ನವಿಲಿನ ಜೊತೆ ಇಲ್ಲದೆ ಇರತಕ್ಕಂಥ ವಿಗ್ರಹ ಎಲ್ಲೂ ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಪ್ರತಿಯೊಂದು ವಿಗ್ರಹದಲ್ಲೂ ಕೂಡ ಈ ನವಿಲನ್ನು ನೀವು ನೋಡ್ತಕ್ಕಂಥದ್ದು ಭಾಳ ಸ್ಪಷ್ಟ ಗೊತ್ತಾಗ್ತದೆ. ಹಾಗೆ ಬರೀ ಸುಬ್ರಹ್ಮಣ್ಯ ಸ್ವಾಮಿ ಮಾತ್ರ ಅಲ್ಲ, ಸರಸ್ವತಿಗೆ ಬಹಳ ಇಷ್ಟವಾದಂಥ ಪಕ್ಷಿ ಇದು. ಅದಕ್ಕೆ ಅವತ್ತಿನ ಕಾಲದಲ್ಲಿ 2 ನವಿಲುಗರಿನ ಮಕ್ಕಳು ಪುಸ್ತಕದಲ್ಲಿ ಹಾಕ್ಬಿಟ್ಟು ತೊಗೊಂಡೋಗುವಂತ ಕೊಡ್ತಾಯಿದ್ರು. ಇವತ್ತು ಕೂಡ ಎಷ್ಟು ಜನ ಮಾಡ್ತಾರೆ. ಆಗ ನಮ್ಗೆ ಗೊತ್ತಿರೋ ಪ್ರಕಾರ ಇವತ್ತು ಭಾಳ ಜನ ಮರ್ತೋಗಿದ್ದಾರೆ ಇದನ್ನು. ಎಷ್ಟು ಜನ ಮಕ್ಕಳು ಗೊತ್ತಿಲ್ಲ. ಯಾವುದೋ ಮಕ್ಕಳು ನಗಾಡ್ತವೆ, ನಿನ್ನ ಬುದ್ಧಿ ಇಲ್ಲ, ನಿನಗೆ ಎಲ್ಲಿದೆ ನೀನು ಅಂತೇಳಿ ನಗಾಡ್ತವೆ. ಆದರೆ ಅವತ್ತಿನ ಕಾಲದಲ್ಲಿ ಇದು ಪುಸ್ತಕದ ಮಧ್ಯದಲ್ಲಿ ಒಂದು ಗರಿ ಇಟ್ಕೊಂಡ್ರೆ ಇದು ಮರಿ ಹಾಕುತ್ತೆ, ಇದರಿಂದ ಒಳ್ಳೇದಾಗತ್ತೆ ಅಂಥೇಳಿ ಅವತ್ತಿನ ಕಾಲದಲ್ಲಿ ಮಾಡ್ತಿದ್ರು. ಆದರೆ ಅವತ್ತಿನ ಕಾಲದಲ್ಲಿ ಯಾಕೆ ಮಾಡ್ತಿದ್ರು ಗೊತ್ತಾ? ಇವತ್ತು ಕಾನ್ಸಂಟ್ರೇಷನ್ ಇಲ್ಲ, ಮೆಮೊರಿ ಇಲ್ಲ, ಅಥವಾ ಮನಸ್ಸು ಯಾವುದೋ ಒಂದು ರೀತಿಯಲ್ಲಿ ಪರಿಪಕ್ವವಾಗಿರ್ತಕ್ಕಂತಹ ಒಂದು ಸ್ಥಿತಿಯಲ್ಲಿ ನಾವು ವಿದ್ಯಾಭ್ಯಾಸಕ್ಕೆ ಮಕ್ಕಳನ್ನ ಕಳಿಸ್ಕೊಟ್ಟಾಗ ಆ ಮಕ್ಕಳ ಮನಸ್ಸಿನಲ್ಲಿ ಯಾವುದೋ ಒಂದು ಬದಲಾವಣೆಗಳು, ಪರಿಸರಕ್ಕೋ ಪರಿಸ್ಥಿತಿಗೋ ಅಥವಾ ಸ್ಥಳ ಮಹಿಮೆಗೋ ಒಂದಷ್ಟು ಬದಲಾವಣೆಗಳಾದಾಗ, ಅಂದರೆ ಯಾವುದು ನಕಾರಾತ್ಮಕ ಬದಲಾವಣೆಗಳಾದಾಗ ಅವು ಆ ಓದಿನ ಕಡೆಗೆ ಅಷ್ಟೊಂದು ಆಸಕ್ತಿ ಇಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಕೂತ್ಕೊಂಡು ಆ ಪುಸ್ತಕನ ಹಿಂಗೆ ಓಪನ್ ಮಾಡ್ತಿದ್ದಾಗ ಆ ನವಿಲುಗಾರ ಕಾಣಿಸ್ತ ತಕ್ಷಣ ಇಮ್ಮಿಡಿಯೇಟಾಗಿ ಆ ಪ್ರಭಾವ ಯಾಕೆ ಕೆಲಸ ಮಾಡ್ತಿತ್ತಂದರೆ ಆ ಮಗುವಿನ ಮನಸ್ಸಲ್ಲಿ ಆಗ್ತಕ್ಕಂತಹ ಯಾವುದೇ ನಕಾರಾತ್ಮಕ ಶಕ್ತಿಯನ್ನು ತೊಡೆದು ಹಾಕಿ ಒಂದು ಹ್ಯಾಪಿನೆಸ್, ಒಂದು ಖುಷಿಯನ್ನು ಸೃಷ್ಟಿ ಮಾಡ್ತಿತ್ತಂತೆ. ನವಿಲಿನ ಗರಿ ಆವತ್ತಿನ ಕಾಲದಲ್ಲಿ ಪುಸ್ತಕದಲ್ಲಿಟ್ಟು ಮಕ್ಕಳು ಕಳಿಸ್ತಾ ಇದ್ರು. ಇದನ್ನು ಮತ್ತೆ ಮುಂದುವರಿಸಿ, ಯಾಕಂದರೆ ಆ ಬದಲಾವಣೆ ಅಂತಕ್ಕಂತಹ ಒಂದು ಫಲಿತಾಂಶಗಳನ್ನ ನೋಡಿಕೊಂಡಾಗ ಮಾತ್ರ ನಮ್ಗೆ ಅರ್ಥ ಆಗ್ತದೆ, ಹೌದು ಇದರಲ್ಲಿ ಏನೋ ಒಂದು ಅರ್ಥ ಇದೆ, ಇದು ಸುಮ್ಮನೆ ಮಕ್ಕಳಾಟಕ್ಕೋಸ್ಕರ ಇಟ್ಟು ಕಳಿಸ್ತಿರ್ಲಿಲ್ಲ, ಇದರಲ್ಲಿ ಏನೋ ಒಂದು ಅರ್ಥ ಇದೆ ಅಂತ. ಯಾಕಂದರೆ ಪ್ರತಿಯೊಂದು ಒಂದೊಂದು ಕಣ್ಣು ಏನಿದೆ, ಈ ನವಿಲಿನ ಗಲ್ಲಿರ್ತಕ್ಕಂಥ ಒಂದೊಂದು ಕಣ್ಣಲ್ಲೂ ಕೂಡ ಬಹಳ ಅದ್ಭುತವಾಗಿ ಸೃಷ್ಟಿ ಮಾಡ್ತಕ್ಕಂಥ ಒಂದು ಎನರ್ಜಿ ಇದೆ. ಇದು ಈ ಎನರ್ಜಿಯನ್ನು ನಾವೇನು ಹೇಳ್ತೀವಿ ಅಂದರೆ ಧನಾತ್ಮಕ ಶಕ್ತಿ ಅಂತ ನಾವು ಕರಿತೀವಿ. ಧನಾತ್ಮಕ ಶಕ್ತಿ ಅನುಭವ ಆಗುತ್ತೆ ಹೊರತು ಕಣ್ಣು ಕಾಣಿಸೋದಿಲ್ಲ. ಇದನ್ನು ಬಹಳ ಜನ ನೀವು ಹೇಳ್ತೀರಿ, ಅನುಭವ ಆಗಬೇಕು ನಮಗೆ, ಅನುಭವ ಆದಾಗಲೇ ಅದು ಅರ್ಥ ಆಗ್ತಕ್ಕಂಥದ್ದು.
ಒಂದು ಮಾನಸಿಕ ಸ್ಥಿತಿಗತಿ ಸರಿಲಿರ್ತಕ್ಕಂಥ ಒಂದು ಮಗು ಪುಸ್ತಲಿಟ್ಟಿರ್ತಕ್ಕಂತಹ ಈ ಗರಿ ನೋಡಿ ಪರಿವರ್ತನೆ ಆಗುತ್ತೆ ಅಂತಂದರೆ ಅದು ಆಟಾಟಿಕೆ ಅಲ್ಲ, ಬೂಟಾಟಿಕೆ ಅಲ್ಲ. ಅಲ್ಲಿ ಪರಿವರ್ತನೆ ಆಗ್ತಕ್ಕಂತಹ ಎನರ್ಜಿ ಈ ಒಂದು ಕಣ್ಣಿನಿಂದ ಇದೆ ಅಂತಂದರೆ ಅದರಲ್ಲಿ ಏನೋ ಒಂದು ಶಕ್ತಿ ಇದೆ ಅಂತಕ್ಕಂಥದ್ದು ನೀವೆಲ್ಲ ಅರ್ಥ ಮಾಡ್ಕೋಬೇಕು. ಅದರಿಂದ ಪ್ರತಿಯೊಂದು ಮಕ್ಕಳ ಬುಕ್ನಲ್ಲೂ ಕೂಡ ಒಂದು ಸಣ್ಣ ಗರಿ ಇಟ್ಟು ಅದನ್ನು ಕಳಿಸಿ ಅದರ ಅದ್ಭುತಗಳನ್ನು ನೀವೇ ನೋಡಲಿಕ್ಕೆ ಆಗ್ತದೆ. ಯಾಕಂದರೆ ಇದನ್ನು ಯಾವಾಗಲೂ ಕೂಡ ನಾವು ಸಂಶೋಧನಾತ್ಮಕ ದೃಷ್ಟಿಯಿಂದ ನೋಡಿದಾಗಲೇ ಇವೆಲ್ಲ ನಮ್ಗೆ ಅರ್ಥ ಆಗ್ತಕ್ಕಂಥದ್ದು. ಸುಮ್ಮನೆ ಯಾರೋ ಪಕ್ಕದ ಮನೇಲಿ ಇಡ್ತಾ ಇದ್ರು, ಎದುರುಗಡೆ ಮನೆ ಇಡ್ತಾ ಇದ್ರು, ನಾನು ಇಟ್ಟು ಕಳಿಸ್ದೆ ಅನ್ನೋದಲ್ಲ. ನೀವು ಸ್ವತಃ ಅನುಭವಿಸಬೇಕು. ಅಥವಾ ನೀವೇ ಒಂದು ಪುಸ್ತಕದಲ್ಲಿ ಒಂದು ಗರಿಯನ್ನು ಇಟ್ಟು ಆ ಮಾನಸಿಕತೆ ಸರಿಯಿಲ್ಲದ ಸಂದರ್ಭದಲ್ಲಿ ಅದನ್ನು ಒಂದು ಸರಿ ತೆಗೆದು ನೋಡುವಂಥ ಪ್ರಯತ್ನವನ್ನು ಮಾಡಿ ಆಗ ನಿಮ್ಮ ಮನಸ್ಸಲ್ಲಾಗ್ತಕ್ಕಂತಹ ಬದಲಾವಣೆಗಳನ್ನು ನೋಡಿ. ಯಾಕಂದರೆ ಸೃಷ್ಟಿಯಲ್ಲಿ ಆಗ್ತಕ್ಕಂಥ ಅಗಾಧವಾದ ಶಕ್ತಿಗೆ ಅದರದೇ ಆದ ಪ್ರಭಾವಗಳಿರ್ತದೆ. ಆ ಪ್ರಭಾವಗಳನ್ನು ಅನುಭವಿಸಿ ನೋಡಿದಾಗ ಮಾತ್ರ ಅರ್ಥ ಆಗ್ತಕ್ಕಂಥದ್ದು. ಇದು ಅನುಭವಿಸಿ ನೋಡಿ ಅರ್ಥ ಆಗಿದ್ದಕ್ಕೆ ಇವತ್ತು ಕಾರ್ಯಕ್ರಮ ಮುಖಾಂತರ ನಿಮಗೆಲ್ಲ ಪರಿಚಯ ಮಾಡ್ಕೊಡ್ತಾ ಇದ್ದೀನಿ. ಯಾಕಂದರೆ ಭಾಳ ಹಿಂದಿನ ತಲೆಮಾರುಗಳಿಂದ ಇದನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಆದರೆ ಇವತ್ತೆಲ್ಲೋ ಒಂದು ಕಡೆ ಮಂಗಮಾಯ ಆಗ್ತಾ ಇದೆ. ಇದು ಒಂದಾಯ್ತಲ್ವಾ. ಅದಾದ ಮೇಲೆ ಎರಡು ಗರಿ ಚೆನ್ನಾಗಿರ್ತಕ್ಕಂತಹ 2 ಗರಿಗಳು ತಗೊಂಡು ಒಂದು ಗ್ಲಾಸ್ನಲ್ಲಿ, ತಾಮ್ರದ ಗ್ಲಾಸು ಅಥವಾ ಹಿತ್ತಾಳೆ ಅಥವಾ ಕಂಚು, ಈ ಗ್ಲಾಸ್ನಲ್ಲಿ ನೀವೇನು ಮಾಡಿ ಅಕ್ಕಿಯನ್ನು ತುಂಬಿ ಅದರಲ್ಲಿ 2 ನವಿಲು ಗರಿಯನ್ನು ಚುಚ್ಚಿಬಿಟ್ಟು ಅಂದರೆ ಒಳಗಡೆ ಹಾಕಿ, ಅಕ್ಕಿ ಒಳಗಡೆ ಗ್ಲಾಸು ಅಕ್ಕಿ ಒಳಗಡೆ ಹಾಕಿ ಇದನ್ನು ನಾರ್ತ್ ಈಸ್ಟ್ ಕಾರ್ನರಲ್ಲಿ ಇಟ್ಟು ನೀವು ಪೂಜೆ ಮಾಡ್ತಕ್ಕಂತಹ ಒಂದು ಸಂದರ್ಭದಲ್ಲಿ ಒಂದು ಅದ್ಭುತವಾಗಿರತಕ್ಕಂತಹ ಪ್ರಭಾವಗಳನ್ನು ನೀವು ನೋಡ್ಬೋದು. ಅದು ಏನಪ್ಪ ಅಂತಂದರೆ ಇವತ್ತು ಪ್ರತಿಯೊಬ್ಬ ಮನುಷ್ಯನಿಗೂ ಇಂಥವ್ರಿಗೆ ಇಲ್ಲ ಅನ್ನಂಗಿಲ್ಲ ಈ ಕಾಯಿಲೆ. ಅಂಥದ್ದೊಂದು ಕಾಯಿಲೆ ಇದೆ ಪ್ರತಿಯೊಬ್ಬರಿಗೂ, ನನಗೆ, ನಿಮಗೆ, ಎಲ್ಲರಿಗೂ, ಈ ಭೂಮಿಲಿ ಇರ್ತಕ್ಕಂಥ ಎಲ್ಲರಿಗೂ ಒಂದು ಕಾಯಿಲೆ ಇದ್ದಿರ್ತದೆ. ಅದು ಯಾವ ಕಾಯಿಲೆ ಅಂತಂದರೆ ರಾಹು ಕೇತುವಿನ ಕಾಯಿಲೆ. ರಾಹು ಕೇತು ಇಲ್ದಿರ್ತಕ್ಕಂಥ ಮನುಷ್ಯನೇ ಇಲ್ಲ. ಕೆಲವು ಗ್ರಹಗಳನ್ನ ನಾವು ತಪ್ಪಿಸ್ಕೊಬೋದಿಲ್ಲ ಅಂತ ಹೇಳಲ್ಲ. ಪರಿವರ್ತನೆ ರೂಪವಾಗಿ ದಶಾಕಾಲದಲ್ಲಿ ಅವು ನಮ್ಮನ್ನು ಭೇಟಿ ಮಾಡ್ಬೋದು ಅಥವಾ ಅವುಗಳ ಪ್ರಭಾವಕ್ಕೆ ನಾವು ಸಿಕ್ಕಾಕೊಳ್ಬೋದು. ಆದರೆ ರಾಹು ಕೇತು ಎಲ್ಲ ಜಾತಿಲೂ ಇದ್ದೇ ಇರ್ತಾರೆ. ಇವ್ರು ಕೊಡುವಂತಹ ಪ್ರಭಾವಗಳು, ಇವ್ರು ಕೊಡುವಂತಹ ಅದೃಷ್ಟ, ಇವ್ರು ಕೊಡುವಂಥ ದುರದೃಷ್ಟ, ಇವ್ರು ಕೊಡ್ತಕ್ಕಂಥ ಕಾಯಿಲೆ ಯಾರು ತಪ್ಪಿಸೋಕೆ ಸಾಧ್ಯನೇ ಇಲ್ಲ. ಆದರೆ ನಿಮಗೆಲ್ಲ ಒಂದು ನೆನಪಿರಲಿ, ಈ ಸುಬ್ರಹ್ಮಣ್ಯ ಸ್ವಾಮಿ ವಾಹನದ 2 ಗರಿಗಳನ್ನು ನೀವು ನಾರ್ತ್ ಈಸ್ಟ್ ಕಾರ್ನರ್ ಪೂಜೆ ಮಾಡೋದ್ರಿಂದ ನಿಮ್ಮ ಮೇಲಿರ್ತಕ್ಕಂತಹ ಸಮಸ್ತ ರಾಹು ದೋಷ, ಕೇತು ದೋಷದ ಪ್ರಭಾವಗಳನ್ನು ಕಮ್ಮಿ ಮಾಡ್ತದೆ ಅಂತಕ್ಕಂಥದ್ದು ಶಾಸ್ತ್ರ ಭಾಳ ಸ್ಪಷ್ಟವಾಗಿ ಹೇಳ್ತದೆ. ನಾವು 2 ಗರಿಗಳನ್ನ ಇಟ್ಕೊಂಡು ಆ ಪ್ರಭಾವಗಳನ್ನು ತಪ್ಪಿಸ್ಕೋಬೋದು ಅಂತಂದರೆ ಇದರ ಒಂದು ವೈಶಿಷ್ಟ್ಯತೆ, ಇದರ ಒಂದು ಪ್ರಾಮುಖ್ಯತೆ, ಇದರ ಮಹತ್ವ ಅಥವಾ ಇದರ ಪವಾಡ ಎಷ್ಟಿದೆ ಅಂತಕ್ಕಂಥ ನೀವು ಅರ್ಥ ಮಾಡ್ಕೋಬೇಕು. ನೀವು ಇದನ್ನು ಮಾಡಿ ನೋಡಿ. ಯಾಕಂದರೆ ಎಲ್ಲರೂ ರಾಹು ಕೇತು ದೋಷ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಹಣ ಇರೋದಿಲ್ಲ. ಅಂತಹ ಎಲ್ಲ ಬಡ, ಮಧ್ಯಮ, ಕೆಳಮಟ್ಟದ ಜನ ಈ ಪ್ರಯೋಗವನ್ನು ಮಾಡಿ ನೋಡಿ. ಆ ಮನೆಯಲ್ಲಿ ಆ ನಕಾರಾತ್ಮಕ ಶಕ್ತಿ ಅಂದರೆ ರಾಹುವಿನ ನಕಾರಾತ್ಮಕ ಶಕ್ತಿ ಮತ್ತು ಕೇತುವಿನ ನಕಾರಾತ್ಮಕ ಶಕ್ತಿ ನಿಮ್ಮನ್ನು ಯಾವುದೇ ಕಾರಣಕ್ಕೂ ಟಚ್ ಮಾಡೋದಿಲ್ಲ. ಅಂದರೆ ನ್ಯೂಟ್ರಲೈಸ್ ಆಗುತ್ತೆ ಅಂತ ಹೇಳ್ತೀವಿ. ಅಂದರೆ ತಟಸ್ಥವಾಗಿ ಆ ಪ್ರಭಾವಗಳನ್ನ ಕಮ್ಮಿ ಮಾಡ್ತಿದೆ ಅಂತಕ್ಕಂಥದ್ದು ಅಷ್ಟೇ ಸ್ಪಷ್ಟವಾದಂತೆ ಇದು. ಇದನ್ನು ಹಿಟ್ಟು ನೀವು ಪೂಜೆ ಮಾಡ್ತಾ ಬರಬೇಕು. ಇದೆಲ್ಲಿಡಬೇಕು ಅಂದರೆ ನಾರ್ತ್ ಈಸ್ಟ್ ಕಾರ್ನರು. ಅಂದರೆ ಯಾವುದು ಈಶಾನ್ಯ ಮೂಲೆಯಲ್ಲಿ ಇಡಬೇಕು. ನೀವು ಎಲ್ಲೋ ದೇವ್ರ ಮನೆ ಅಂತ ಪ್ರಯೋಜನ ಆಗಲ್ಲ. ಇದನ್ನು ನಾರ್ತ್ ಈಸ್ಟ್ ಕಾರ್ನರಲ್ಲಿ ಇಡಬೇಕು ಇದನ್ನು. ಯಾಕಂದರೆ ಕೆಲವು ನಿಯಮಾವಳಿಗಳಿವೆ. ಆ ನಿಯಮಾವಳಿ ಪ್ರಕಾರ ಮಾಡಬೇಕಾಗ್ತದೆ. ಇದಾಯ್ತಲ್ವಾ. ಇನ್ನು ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಇದೆ, ಬ್ಯಾಡ್ ನೆಗೆಟಿವ್ ಎನರ್ಜಿ ಇದೆ, ಅದು ದೃಷ್ಟಿ ದೋಷ ಆಗಿರ್ಬೋದು, ದುಷ್ಟಶಕ್ತಿ ದೋಷ ಆಗಿರ್ಬೋದು, ಅಥವಾ ಯಾರೋ ಒಂದಷ್ಟು ಮಾತಾಡ್ತಕ್ಕಂತಹ ವಾಗ್ದೋಷಗಳ ನಕಾರಾತ್ಮಕ ಶಕ್ತಿಗಳಾಗಿರ್ಬೋದು, ಅಥವಾ ಯಾರ್ದೋ ಒಂದು ಭಾವನಾತ್ಮಕವಾದಂತಹ ದೋಷಗಳಾಗಿರ್ಬೋದು. ಭಾವನಾತ್ಮಕ ದೋಷ ಅಂತಂದರೆ ಮನಸ್ಸಿನಲ್ಲಿ ಉರ್ಕೊಳ್ಳೋದು, ಅವ್ರು ಹಂಗಿದ್ದಾರೆ, ಇವ್ರು ಹಿಂಗಿದ್ದಾರೆ, ಮೇಲ್ಗಡೆ ತೋರಿಕೆಗೋಸ್ಕರ ಮಾತಾಡ್ತಕ್ಕಂಥದ್ದು, ಒಳಗಡೆ ಭಾವನಾತ್ಮಕವಾಗಿ ಭಾಳ ಕೆಟ್ಟ ಆಲೋಚನೆಗಳನ್ನ ವ್ಯಕ್ತಿಗತವಾಗಿ ಮಾಡ್ತಕ್ಕಂಥದ್ದು, ಅಥವಾ ಮನೆಯ ಪರಿಸರದ ಬಗ್ಗೆ, ಮನೆಯಲ್ಲಿರ್ತಕ್ಕಂಥ ವಸ್ತುಗಳ ಮೇಲೆ ಆ ಕಣ್ಣೋಟದಲ್ಲಿರ್ತಕ್ಕಂತಹ ಆ ಒಂದು ದ್ವೇಷ, ಅಸೂಯೆಯನ್ನು ಭಾವನಾತ್ಮಕವಾಗಿ ಒಳಗಡೆ ದೋಷ, ಆ ದೋಷದ ಕೆಮಿಕಲ್ಸ್ ಕೂಡ ಮನೆಯಲ್ಲ ಸ್ಪ್ರೆಡ್ ಆಗ್ತದೆ. ಒಬ್ಬ ವ್ಯಕ್ತಿ ಬಂದು ಹೋದ್ಮೇಲೆ ಸ್ಪ್ರೆಡ್ ಆಗುತ್ತಂತೆ. ಇದು ಯಾರೂ ಕಂಡಿರ್ತಕ್ಕಂತಹ ಒಂದು ಸತ್ಯ. ಯಾಕಂದರೆ ಭಾಳ ಜನ ನಾನು ಒಳ್ಳೆಯವನು, ನಾನು ಸಿಗೋರೆಲ್ಲ ಒಳ್ಳೆಯವರು, ನಾನು ಕೆಟ್ಟದ್ದು ಯಾರು ಮಾಡಿ ನನಗೆ ಕೆಟ್ಟದಾಗತ್ತೆ, ನಾನು ಒಳ್ಳೆಯವಳಲ್ವಾ, ಎಲ್ಲರೂ ಒಳ್ಳೇದು ಮಾಡ್ತಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಇರ್ತಾರೆ. ಇದು ಬಹಳ ತಪ್ಪು. ನಮ್ಮ 5 ಬೆಳೆ ಸಮ ಇಲ್ಲ, ಒಬ್ರಿದ್ದಂಗೆ ಒಬ್ರು ಇರಲ್ಲ ಪ್ರಪಂಚದಲ್ಲೇ. ಅಲ್ಲಿಗೆ ನಾವು ಯಾವುದಾದ್ರು ಒಂದು ವ್ಯಕ್ತಿಯನ್ನು ನಂಬುವುದಾಗಿರಲಿ, ಅಥವಾ ಅವರು ಸ್ನೇಹ ಮಾಡೋದಾಗಿರಲಿ, ಅಥವಾ ಅವರ ಬಂಧುತ್ವ ಮಾಡೋದಾಗಿರಲಿ, ಅವರಿಗೆ ಸಹಾಯ ಮಾಡೋದಾಗಲಿ, ಅಥವಾ ಮಾಡದೇ ಇರೋದಾಗಿರಲಿ, ಅಥವಾ ನಮ್ಮ ಎಲ್ಲ ಕಷ್ಟ ಸುಖಗಳನ್ನು ಹೇಳ್ಕೊಳ್ತಕ್ಕಂಥ ವಿಚಾರ ಆಗಿರಲಿ, ನಾವು ಮಾಡಬಾರ್ದು. ಯಾಕಂದರೆ
ಯಾವಾಗ ಯಾರ ಮನಸ್ಸು ಹೇಗಿದೆ ಅಂತ ಹೇಳಿಕ್ಕೆ ಬರೋದಿಲ್ಲ. ನಾವು ನಂಬಿ ಏನಾದ್ರು ಮಾಡೋ ಸಂದರ್ಭದಲ್ಲಿ ಅವೇ ನಮಗೆ ತಿರುಗು ಮುರುಗಾಗ್ತಕ್ಕಂಥ ಪರಿಸ್ಥಿತಿಗಳು ಸಂದರ್ಭಗಳು ನಮ್ಗೆ ಇರುತ್ತೆ. ಇಂಥದ್ದನ್ನ ಎಷ್ಟೋ ಜನ ಇವತ್ತು ಅನುಭವಿಸ್ಬಿಟ್ಟಿದ್ದಾರೆ. ಇಂಥ ಸಂದರ್ಭದಲ್ಲಿ ನಾವು ಮನೆಯಲ್ಲಿ ಸುಮಾರು 18 ಕಣ್ಣು ಎಣಿಸ್ಕೋಬೇಕು. ನೀವು ಒಂದೊಂದು ಹೇಳಲ್ಲ, ಸುಮ್ಮನೆ ತಂದು ಇಟ್ಬಿಡೋದಲ್ಲ. ಯಾಕಂದರೆ ಒಂದೊಂದು ಕಣ್ಣಿಂದ ಕೂಡ ಒಂದೊಂದು ಎನರ್ಜಿ ಉತ್ಪನ್ನ ಆಗ್ತದೆ. ಇಲ್ಲಿ ಇದನ್ನು ಎಣಿಕೆ ಮಾಡ್ಕೋ 18 1 2 3 4 ಈ ಥರ ಗರಿಗಳ ಕಣ್ಣಿರ್ತಕ್ಕಂತಹ ಗರಿಗಳನ್ನು 18 ನೀವು ಕ್ಲೀನಾಗಿ ಜೋಡಿಸ್ಬಿಟ್ಟು ಕರೆಕ್ಟಾಗಿ ಈ ಥರ ಎಲ್ಲ ದಾರ ಹಾಕಿ ಕಟ್ಟಿ ನೀವೇನು ಮಾಡಬೇಕು, ನಿಮ್ಮ ಮನೆಯ ಎಂಟ್ರೆನ್ಸ್ ಎದುರುಗಡೆ ನೀವೇನು ಮಾಡಬೇಕು, ತಗಲಾಕಬೇಕು. ಆಗ ಬಂದಂಥ ವ್ಯಕ್ತಿಯ ನೋಟ ಅಲ್ಲಿ ಯಾವಾಗ ಬೀಳುತ್ತೆ ಅವಾಗೇನಾಗ್ತದೆ, ಅವನ ಮನಸ್ಸಿರ್ತಕ್ಕಂತಹ ಆ ನಕಾರಾತ್ಮಕವಾದಂತಹ ಭಾವನಾತ್ಮಕ ದೋಷಗಳು ಕಟ್ಟಾಗುತ್ತದೆ. ನೋಡಿ ಎಷ್ಟು ಅದ್ಭುತವಾಗಿದೆ. ಹಿಂದೆಲ್ಲ ಮನೆಗೆಲ್ಲ ದೃಷ್ಟಿ ಆಗುತ್ತೆ ಅಂತೇಳಿ ದೃಷ್ಟಿ ಬೊಂಬೆ, ರಾಕ್ಷಸ ಬೊಂಬೆ ನೀಡ್ತಾ. ಯಾಕೆ ಹೇಳಿ, ಎಲ್ಲ ನೋಡ್ಕೊಂಬಂದು ಅದು ನೋಡಿದ ತಕ್ಷಣ ಏನಪ್ಪ ಇಷ್ಟು ವಿಕಾರವಾಗಿದೆ ಅಂತ ಕಟ್ಟಾಗ್ತಿತ್ತು. ಅಲ್ಲಿಗೆ ಆ ಭಾವನಾತ್ಮಕವಾದಂತಹ ದೋಷಗಳು ಕಟ್ಟಾಗಬೇಕು ಅಂದಾಗ ನಾವು ಯಾವುದಾದ್ರೂ ಒಂದು ಅಟ್ರಾಕ್ಷನ್ ಆಗ್ತಕ್ಕಂತಹ ಆಕರ್ಷಣೀಯವಾಗ್ತಕ್ಕಂತಹ ಒಂದು ವಸ್ತುಗಳನ್ನು ನಾವು ಅಲ್ಲಿ ಇಡಬೇಕಾಗ್ತದಂತೆ. ಆದರೆ ಆವತ್ತಿನ ಕಾಲದಲ್ಲಿ ಇವೆಲ್ಲ ಮಾಡ್ತಾ ಇದ್ರು, ಇವತ್ತಿಲ್ಲ. ಇದನ್ನು ಮಾಡಬೇಕಾಗ್ತದೆ. ಅದಾದ ಮೇಲೆ ಭಾಳ ವಿಶೇಷವಾಗಿ ಮಕ್ಕಳು ಹೊರಗಡೆಯಿಂದ ಬರ್ತಾರೆ. ಅವು ಎಲ್ಲೆಲ್ಲೋ ಆಟ ಆಡಿರ್ತವೆ, ಎಲ್ಲೆಲ್ಲೋ ಕೂತಿರ್ತವೆ, ಎಲ್ಲೋ ನಿಂತಿರ್ತವೆ, ಏನೇನೋ ಮಾಡಿರ್ತವೆ. ಬಂದ ತಕ್ಷಣ ಈ ಅಮಾವಾಸ್ಯೆ ಶನಿವಾರ ಮತ್ತು ಇದ್ರ ದಿವಸ ಏನು ಮಾಡಬೇಕು, ಇದರಿಂದ ನಮ್ಮ ಮುಸ್ಲಿಂ ಧಾರ್ಮಿಕ ಕೇಂದ್ರಗಳಲ್ಲಿ ನೀವು ದೃಷ್ಟಿ ತೆಗೆದು ನೋಡಿದ್ದೀರಿ, ಹಿಂಗೆ ದೃಷ್ಟಿ ಹಿಂಗೆ ತೆಗಿತಾರೆ. ಆ ಥರ ಪ್ರತಿಯೊಂದು ಮನೆಯಲ್ಲೂ ಕೂಡ ಪ್ರತಿಯೊಂದು ಹೆಣ್ಮಗಳು, ಗಂಡಸು, ಹೆಂಗಸು ಎಲ್ಲರೂ ಕೂಡ ನೀವು ಮಾಡ್ಬೋದು. ಬರೀ ಯಾರೋ ಮಾಡ್ತಾರೆ ಅವ್ರಿಗೋಸ್ಕರ ಮೀಸಲಾಗಿರುತ್ತಂತಲ್ಲ, ಪ್ರತಿಯೊಬ್ಬರು ಕೂಡ ಇದನ್ನು ಮಾಡ್ಬೋದು. ಇದರಿಂದ ದೃಷ್ಟಿ ತೆಗೆದು ನೋಡಿ ಕ್ಷಣಾರ್ಧದಲ್ಲಿ ದೋಷ ಹೋಗ್ತದೆ. ಯಾಕಂದ್ರೆ ಇರ್ತಕ್ಕಂಥದ್ದು ಅದ್ಭುತವಾಗಿರ್ತಕ್ಕಂಥ ಪಾಸಿಟಿವ್ ಎನರ್ಜಿ, ಒಂದು ಡಿವೈನ್ ಎನರ್ಜಿ, ದೈವಿಕವಾಗಿರ್ತಕ್ಕಂಥ ಒಂದು ಎನರ್ಜಿ. ಈ ಎನರ್ಜಿಯಿಂದ ನಾವು ಮನುಷ್ಯನ ಮೇಲೆ ಇರತಕ್ಕಂಥ ನಕಾರಾತ್ಮಕ ಶಕ್ತಿಗಳನ್ನು ಬಹಳ ಧಾರಾಳವಾಗಿ ತೆಗೆದು ಬಿಸಾಕ್ಬೋದು. ದಕ್ಷಿಣ ಭಾಗಕ್ಕೆ ಅವ್ರು ನಿಲ್ಲಿಸ್ಕೊಂಡು, ಯಾರಿಗೆ ದೊಡ್ಡವರಾಗಿರಲಿ ಚಿಕ್ಕವರಾಗಲಿ ದಕ್ಷಿಣ ಮುಖವಾಗಿ ನಿಲ್ಲಿಸ್ಕೊಂಡು ನೀವು ಕಾಳಿಯ ಮಂತ್ರ ಅಥವಾ ದುರ್ಗಾದೇವಿಯ ಮಂತ್ರ ಅಥವಾ ಶಿವನ ಮಂತ್ರ ಆಗಿರ್ತಕ್ಕಂಥ ಅಘೋರಾಸ್ತ್ರ ಅಥವಾ ನರಸಿಂಹಸ್ವಾಮಿಯ ಒಂದು ಮಂತ್ರ, ಅಘೋರ ನರಸಿಂಹಸ್ವಾಮಿ ಮಂತ್ರ, ಇದನ್ನು ಹೇಳ್ತಾ ನೀವೇನು ಮಾಡಬೇಕು, ಆ ದೃಷ್ಟಿ ತೆಗಿತಕ್ಕಂಥ ಒಂದು ಕೆಲಸ ಏನಿದೆ ಅವರು ಇಮಿಡಿಯೇಟಾಗಿ ರಿಲೀಫ್ ಆಗಿಬಿಡ್ತಾರೆ. ಮಕ್ಕಳು ಮೈ ಕೈ ನೋವು, ಹೊಟ್ಟೆ ನೋವು, ತಿಂಡಿ ಸಾರ್ತಲ್ಲ, ವಾಂತಿ ಬೇದಿ ಏನೇನೋ ಮಾಡ್ಕೊಂಡು ಬಂದಿರ್ತವೆ. ಅವೆಲ್ಲ ಇದಕ್ಕಿದಂಗೆ ಮಕ್ಕಳಿಗೆ ಜ್ವರ ಬಂದ್ಬಿಟ್ಟು ನಾಳೆ ಬೆಳಗ್ಗೆ ಸ್ಕೂಲ್ಗೆ ಹೋಗೋದಿಲ್ಲ. ಅವು ಇಂಥದ್ದೆಲ್ಲ ಪ್ರಭಾವಗಳನ್ನು ನಾವು ಈ ರೀತಿ ದೋಷಗಳನ್ನ ಪರಿವರ್ತನೆ ಮಾಡೋ ಮುಖಾಂತರ ಆರಾಮಾಗಿ ಒಂದೇ ಒಂದು ಕ್ಷಣದಲ್ಲಿ ಹೋಗ್ತದೆ. ಇದು ಮಾಡಿ ನೋಡಿ. ನವಿಲು ಗರಿ ರಾಷ್ಟ್ರೀಯ ಪಕ್ಷಿ, ದೇವತಾ ಸ್ವರೂಪ ಇರತಕ್ಕಂಥ ಸಾಕ್ಷಾತ್ ಸುಬ್ರಹ್ಮಣ್ಯ ಸ್ವಾಮಿ ವಾಹನ, ಲಕ್ಷ್ಮೀ ಸರಸ್ವತಿಯ ಬಹಳ ಅಚ್ಚುಮೆಚ್ಚಿನ ಪಕ್ಷಿ. ಇಂತಹ ಪವಾಡ ಅಥವಾ ಇಂತಹ ಒಂದು ಮಹತ್ವ ಇರತಕ್ಕಂತಹ, ಇಂಥ ಒಂದು ಶಕ್ತಿ ಇರತಕ್ಕಂತಹ ಈ ಒಂದು ಗರಿಯನ್ನು ನಾವು ನಿರ್ದಿಷ್ಟವಾದ ಸಂಖ್ಯೆಗಳಲ್ಲಿ ಇಟ್ಕೊಳ್ಳೋದ್ರಿಂದ ನಾವು ನಿರ್ದಿಷ್ಟವಾಗಿರ್ತಕ್ಕಂಥ ಫಲಗಳನ್ನು ಪಡಿಬೋದು ಅನ್ನೋದ್ರ ಬಗ್ಗೆ ನಿಮಗೆ ಇಂದಿನ ಭಾಗದಲ್ಲಿ ನಾವು ಮಾಹಿತಿ ಕೊಟ್ವಿ. ಇವತ್ತು ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಪ್ರಾಬ್ಲಮ್ಸ್ ಏನಪ್ಪ ಅಂದರೆ, ದುಡ್ಡು ಕೊಟ್ಟಿದ್ದೀವಿ ವಾಪಸ್ ಬರ್ತಾ ಇಲ್ಲ, ಹಣ ಕೊಟ್ಬಿಟ್ಟಿದ್ದೀವಿ ವಾಪಸ್ ಬರ್ತಾ ಇಲ್ಲ, ಏನು ಮಾಡೋಣ ಅನ್ನತಕ್ಕಂಥ ಲೆಕ್ಕಾಚಾರದಲ್ಲಿ ಎಲ್ಲೆಲ್ಲೋ ಹೋಗಿ ಏನೇನೋ ಮಾಡಿ ಏನೇನೋ ಬಾಧೆ ಬಿದ್ದಿರ್ತೀರ ಪಾಪ. ಅದ್ಯಾವ ಗ್ರಾಚಾರ ಟೈಮಿಗೆ ಕೊಟ್ಬಿಟ್ಟಿರ್ತೀರ, ಅವ್ನು ಓಡೋಗ್ಬಿಟ್ಟಿರ್ತಾನೆ, ಬರೋಲ್ಲ ದುಡ್ಡು. ಕೆಲವರು ಇಟ್ಕೊಂಡಿರ್ತಾರೆ, ಸತ್ತಾಯಿಸ್ತಾರೆ, ಇವತ್ತು ನಾಳೆ ಸತ್ತಾಯಿಸ್ತಾರೆ. ಅಂಥವ್ರಿಗೆಲ್ರಿಗೂ ಒಂದು ರಾಮಬಾಣ ಆಗ್ತಕ್ಕಂಥ ಒಂದು ಪರಿಹಾರ ಈ ಗರಿಯಲ್ಲಿ ಅಡಗಿದೆ ಅಂತಂದರೆ ಉಪಯೋಗ ಮಾಡ್ಕೊಳ್ಳಿ, ಹೇಳ್ಕೊಡ್ತೀನಿ. ಏನಿಲ್ಲ, ವೆರಿ ಸಿಂಪಲ್. ಈ ಥರದ್ದು ಗರಿ ಏನು ಮಾಡಬೇಕು, 11 ಗರಿ ತೊಗೋಬೇಕು. 1 2 3 4 5 6 11 ಗರಿ ತೊಗೋಬೇಕು. 11 ಗರಿಯನ್ನು ಈ ಥರ ಕ್ಲೀನಾಗಿ ಕಟ್ಟಿಬಿಟ್ಟು ನೀವೇನು ಮಾಡಬೇಕು, ನಿಮ್ಮ ಮನೆಯ ಬಾಗಿಲಿಂದಗಡೆ ಕಟ್ಟಬೇಕು. ಇದೆಲ್ಲ ಹಿಂದಿನ ತಲೆಮಾರು ಮಾಡ್ತಿದ್ರು. ಅವರು ದುಡ್ಡು ಕೊಡ್ತಿದ್ರು, ಅವರು ಲೇವಾದೇವಿ ಮಾಡ್ತಿದ್ರು, ಅವರು ವ್ಯವಹಾರ ಮಾಡ್ತಿದ್ರು, ಅವರು ಬಡ್ಡಿ ಬಿಡ್ತಿದ್ರು. ಅವ್ರು ಯಾರು ತಲೆ ಕೆಡ್ಸ್ಕೊಳ್ತಿರಲಿಲ್ಲ, ಅವ್ರು ಯಾರು ರೋಡ್ಗಳು ಇಟ್ಕೊಂಡು ಹೋಗಿರಲಿಲ್ಲ, ಅವ್ರು ಯಾರು ಹಾದಿ ಬೀದಿ ಕೋರ್ಟು ಕಚೇರಿ ಅವತ್ತಿರಲಿಲ್ಲ. ಅವರೆಲ್ಲ ಏನು ಮಾಡ್ತಿದ್ರು, ಇದ್ರಲ್ಲಿ ಕರ್ಸ್ಕೊತಿದ್ರು ಅವ್ರನ್ನ. ಯಾಕಂದರೆ ಇದು ಧನ ಆಕರ್ಷಣೆ, ನೆನಪಿಟ್ಕೊಳ್ಳಿ. ಧನ ಆಕರ್ಷಣೆ ಎಂತಹ ಧನವನ್ನು ಕೂಡ ಆಕರ್ಷಣೆ ಮಾಡ್ತದೆ. ಆದರೆ ಇದನ್ನು ಎಲ್ಲಿ, ಹೇಗೆ, ಯಾವ ಥರ, ಎಷ್ಟು ಸಂಖ್ಯೆಯಲ್ಲಿ ಕಟ್ಟಬೇಕು ಅಂತಕ್ಕಂಥದ್ದು ಶಾಸ್ತ್ರ ಭಾಳ ಸ್ಪಷ್ಟವಾಗಿ ಹೇಳ್ತದೆ. ಆ ಜ್ಞಾನೋದಯ ನಮ್ಮಲ್ಲಿ ಎಷ್ಟು ಜನಕ್ಕೆ ಇಲ್ಲ. ಆ ಇಲ್ದಿರೋದ್ರಿಂದ ಮಾರ್ಕೆಟಲ್ಲಿ ಸಿಗುತ್ತೆ, ತಂದ್ಬಿಟ್ಟು ಹಿಂಗೆ ಕಟ್ಬಿಡೋಣ, ನೋಡೋಣ, ಚೆನ್ನಾಗಿದೆ ನೋಡೋಕ್ಕೆ ಕಣ್ಣು, ಮಕ್ಕಳು ಖುಷಿ ಪಡ್ತಾರೆ ಅಂತ ನೀವು ಅಂದ್ಕೊಂಡ್ಬಿಟ್ಟಿದ್ದೀರ. ಅದಲ್ಲ, ಇದನ್ನ ಇವತ್ತು ಡೂಪ್ಲಿಕೇಟ್ ಮಾಡಿಬಿಟ್ಟಿದ್ದಾರೆ.
ಯಾಕಂದರೆ ನಾನು ಹೇಳ್ತಿದ್ದೀನಿ ಆಗಾಗ ಯಾವ್ದಾದ್ರು ಒಂದು ಪ್ರಾಡಕ್ಟು ಅಥವಾ ಯಾವ್ದಾದ್ರು ಒಂದು ವಸ್ತು ಡಿಮ್ಯಾಂಡ್ ಕ್ರಿಯೇಟ್ ಆಯಿತು ಅಂತಂದರೆ ಅದನ್ನು ಡೂಪ್ಲಿಕೇಟ್ ಮಾಡಿ ಬಿಸಾಕ್ತಾರೆ. ಮಾರ್ಕೆಟಲ್ಲಿ ಎಷ್ಟೋ ಕಡೆ ಇದೇ ಥರ ಸೇಮ್ ಡಿಟ್ಟೋ ಇದೆ, ನಿಮಗೆ ಗೊತ್ತೇ ಆಗಲ್ಲ ಅದು ಒರಿಜಿನಲ್ ಡೂಪ್ಲಿಕೇಟು ಅಂತ. ಅದನ್ನು ತಿಳ್ಕೋಬೇಕು, ಅದನ್ನು ಹೇಳ್ಕೊಡ್ತೀವಿ ಮುಂದಿನ ಕಾರ್ಯಕ್ರಮದಲ್ಲಿ, ಸಮಯ ಇಲ್ಲ ಇವಾಗ. ಆದರೆ ಈ 11 ಗರಿಯನ್ನು ಬಾಗಿಲ ಹಿಂದುಗಡೆ ನಾವು ಫಿಕ್ಸ್ ಮಾಡೋದ್ರಿಂದ ಅಥವಾ ಅಳವಡಿಸೋ ಮುಖಾಂತರ ನಮ್ಮಲ್ಲಿ ನಾವು ಕೊಟ್ಟಿರ್ತಕ್ಕಂಥ ಹಣವನ್ನು ವಾಪಸ್ ತಗೊಳ್ಳೋದಕ್ಕೆ ಇದು ನಮಗೆ ಬಹಳ ಅದ್ಭುತವಾದಂಥ ಒಂದು ಎನರ್ಜಿಯನ್ನು ಕೊಡ್ತದೆ. ಇದನ್ನು ಪ್ರತಿಯೊಬ್ಬರು ಮಾಡಿ ನೋಡಿ, ಪ್ರಯೋಗ ಮಾಡಿ ನಮಗೊಂದು ಕರೆ ಮಾಡಿ ನೀವು ಹೇಳಿದ್ದು ಸತ್ಯ, ಚೆನ್ನಾಗಿದೆ ಇದು ಅಂತೇಳಿ ಒಪ್ಕೊಳ್ಳೋದು ಶಕ್ತಿ, ಇದ್ರ ತಾಕತ್ತು ಇದೆ ಅಂತೇಳಿ. ಇದಾದ ಮೇಲೆ ಭಾಳ ವಿಶೇಷವಾಗಿ ನಿಮ್ಮ ಕ್ಯಾಶ್ ಬಾಕ್ಸ್ನಲ್ಲಿ ಒಂದೇ ಒಂದು ಕಣ್ಣನ್ನು, ಒಂದು ಗರಿಯನ್ನು ಕಟ್ ಮಾಡಿ ನೀವು ಕ್ಯಾಶ್ ಬಾಕ್ಸಲ್ಲಿ ಹಾಕಿ. ಅದು ಎಂತಹ ಒಂದು ಹಣಕಾಸು ಹೇಳ್ತೀರಾ, ನಾನು ಕ್ಯಾಶ್ ಬಾಕ್ಸಲ್ಲಿ ಹಣ ಹಾಕಿರ್ತೀನಿ, ಮನೇಲಿ ದುಡ್ಡು ಇರ್ತದೆ, ದುಡ್ಡೇ ಉಳಿಯಲ್ಲ, ದುಡ್ಡು ಅದು ಎಲ್ಲೂ ಹೋಗಿ ಖರ್ಚಾಗ್ಬಿಡುತ್ತೋ ಗೊತ್ತಿಲ್ಲ, ಎಲ್ಲಿ ಮಾಯ ಆಗ್ಬಿಡುತ್ತೋ ಗೊತ್ತಿಲ್ಲ ಅಂತೀರಿ, ಎಲ್ಲ ನೀವೇ ಖರ್ಚು ಮಾಡಿರ್ತೀರ. ಆದರೆ ಖರ್ಚು ಮಾಡೋ ಬರದಲ್ಲಿ ಏನಾಗುತ್ತೆ ಅಂದರೆ ಎಲ್ಲೋ ಕಿತ್ಕೊಂಡು ಹೋಗ್ತಾ ಇರ್ತದೆ, ನಿಮಗೆ ಗೊತ್ತಾಗೋದಿಲ್ಲ ಅಷ್ಟೇ. ಒಂದು ಡೈರಿ ಇಟ್ಕೊಂಡು ಬರ್ಕೊಳ್ಳಿ ಅಂತ ಹೇಳ್ತೀನಿ, ಬರೆಯಲ್ಲ. ಕೆಲವು ಬರೆದ್ಬಿಟ್ಟು ನನಗೆ ಇವಾಗ ಗೊತ್ತಾಯಿತು, ನಾನು ಎಲ್ಲಿ ಕೊಟ್ಟೆ, ಎಷ್ಟು ಕೊಟ್ಟೆ, ಏನು ಕೊಟ್ಟೆ ನನಗೆ ಗೊತ್ತಾಯಿತು ಅಂತಾರೆ. ಆದರೂ ಕೂಡ ಅದು ಕೊಟ್ಟಿದ್ರು ಕೂಡ ಕೊಡುವಂಥ ಅವಶ್ಯಕತೆ ಇರೋವಂಥದ್ದೇ ಕೊಡ್ತಾ ಇರ್ತೀರ. ಅದು ಅನ್ನಸರಿ ಏನು ಹೋಗ್ತಾ ಇರೋದಿಲ್ಲ, ಅದು ಕೊಡೋವಂಥದ್ದೇ ಅದು ಹುಡ್ಕೊಂಡು ಬರ್ತಾ ಇರ್ತದೆ. ಅದು ಬೇರೆ ಬೇರೆ ಪ್ರಭಾವಗಳ ಮೂಲಕ ಆ ಹಣಕಾಸು ನಿಲ್ಲೋದಿಲ್ಲ ಅದು, ಯಾಕಂದ್ರೆ ಲಕ್ಷ್ಮಿ ಚಂಚಲೆ. ಆದರೆ ಆ ಲಕ್ಷ್ಮಿಯನ್ನು ಹಿಡಿದಿರ್ತಕ್ಕಂತಹ ಜ್ಞಾನೋದಯ ನಮ್ಮಲ್ಲಿ ಎಷ್ಟೋ ಜನಕ್ಕೆ ಇಲ್ದಿರೋದ್ರಿಂದ ಹಾಗೆ ಬರುತ್ತೆ, ಹಾಗೆ ಹೋಗುತ್ತೆ, ಬಲಗೈಗೆ ಬರುತ್ತೆ, ಎಡಗೈಲಿ ಹೊರಟೋಗ್ತದೆ ಅಂತ ಅಂದ್ಕೊಂಡಿರ್ತೀವಿ ನಾವು. ಇದು ಸತ್ಯ. ಆದರೆ ಈ ನವಿಲು ಗರಿಯನ್ನು ಕ್ಯಾಶ್ ಬಾಕ್ಸಲ್ಲಿ ಇಡೋ ಮುಖಾಂತರ ಸಾಕ್ಷಾತ್ ಸುಬ್ರಹ್ಮಣ್ಯ, ಸಾಕ್ಷಾತ್ ಸರಸ್ವತಿ, ಅಲ್ಲಿರ್ತಕ್ಕಂತಹ ಆ ಒಂದು ನೆಗೆಟಿವ್ ಎನರ್ಜಿ ಏನಿದೆ, ಅಥವಾ ನಿಮ್ಮ ಜಾತದಲ್ಲಿ ಗುರುಕೇತು ಸಂಬಂಧ ಏನಾದರೂ ಇದ್ದದ ಪಕ್ಷದಲ್ಲಿ ನೀವು ಏನೇ ಮಾಡಿದ್ರೂ ಕೂಡ ಅದು ಹಣ ನಿಲ್ಲೋದಿಲ್ಲ. ಆಗ ಆ ಕೇತುವಿನ ಅಧಿದೇವತೆಯಾಗಿರ್ತಕ್ಕಂತಹ, ರಾಹುವಿನ ಅಧಿದೇವತೆಯಾಗಿರ್ತಕ್ಕಂತಹ ಸುಬ್ರಹ್ಮಣ್ಯ ಸ್ವಾಮಿಯ ವಾಹನಕ್ಕೆ ಅದನ್ನು ತಡೆ ಹಿಡಿದು ನಿಲ್ಲಿಸತಕ್ಕಂಥ ಶಕ್ತಿ ಇದೆ ಅಂತಂದರೆ, ಯಾರಿಗೆ ಈ ಹಣ ನಿಲ್ತಾರಲ್ಲ ಅವರು ಜಾತಕ ನೋಡಿ ವಿಮರ್ಶೆ ಮಾಡ್ಕೊಳ್ಳಿ. ಇನ್ ಕೇಸ್ ಜಾತಕ ನೋಡ್ಕೊಳ್ಳೋಕೆ ಬರಲ್ಲ ಅಂತಂದರೆ ಈ ಒಂದು ಗರಿಯನ್ನು ನಿಮ್ಮ ಕ್ಯಾಶ್ ಬಾಕ್ಸ್ನಲ್ಲಿ ಹಾಕಿ. ಅವ್ರೇನು ಮಾಡಬೇಕು, 3 ಕಣ್ಣಿರ್ತಕ್ಕಂತಹ ಈ ಗರಿಯನ್ನು ಕ್ಲೀನಾಗಿ ದಾರದಲ್ಲಿ ಕಟ್ಟಿಬಿಟ್ಟು ಅದಕ್ಕೊಂದು ಚೂರು ಅರಸಿನ ಕುಂಕುಮ ಇಟ್ಟು ಒಂದು ಪ್ಲಾಸ್ಟಿಕ್ ಅವನ್ನು ಇಟ್ಬಿಟ್ಟು ಅದನ್ನು ದಿಮ್ ಕೆಳಗಡೆ ಇಟ್ಕೊಂಡ್ಬಿಟ್ಟು ಮಲ್ಕೊಳ್ಳಿ. ಎಂತಹ ದುಷ್ಟ ಶಕ್ತಿಗಳು, ಎಂತಹ ಒಂದು ನಕಾರಾತ್ಮಕ ಶಕ್ತಿಗಳು, ಎಂಥದ್ದೇ ಸಮಸ್ಯೆಗಳು ಕೂಡ ನಿಮ್ಮ ಹತ್ರ ಕೂಡ ಸೆಳೆದಿಲ್ಲ, ಆರಾಮ ನಿದ್ದೆ ಬರ್ತದೆ. ಇದನ್ನು ಚೆಕ್ ಮಾಡಿ ನೋಡಿ. ಬೇಕಂದರೆ ಈಗ ಸಾವಿರಾರು ಜನಗಳು ಇದನ್ನು ಪ್ರಯೋಗ ಮಾಡಿ ನೋಡಿದ್ದೀವಿ ನಾವು. ಈ ರೀತಿ ಹಲವಾರು ವಿಚಾರಗಳು ತಗೊಂಡಾಗ ನಮಗೆ ಜೀವನದಲ್ಲಿ ಇನ್ನೊಂದು ಅದ್ಭುತವಾಗಿರ್ತಕ್ಕಂಥ ಏನಂತಂದರೆ ವಾಹನ ತಗೊಂಡು, ಅದು 2 ವೀಲರ್ ಆಗಿರ್ಬೋದು, 4 ವೀಲರ್ ಆಗಿರ್ಬೋದು. ನಾವು ಎಲ್ಲೋ ಹೋಗ್ತೀವಿ, ಏನೇನೋ ಮಾಡ್ತೀವಿ, ಇವತ್ತು ಗೊತ್ತಿಲ್ಲ. ಇವತ್ತು ಹೊರಗಡೆ ಹೋದರೆ 2 ವೀಲರು 4 ವೀಲರಲ್ಲಿ ವಾಪಸ್ ಬರ್ತೀವಿ ಅಂತ ಗ್ಯಾರಂಟಿನೇ ಇರಲ್ಲ. ಬಂದ ಮೇಲೆ ಗ್ಯಾರಂಟಿ ನಾನು ಬಂದಿದ್ದೀನಿ, ಸೇಫ್ ಆಗಿದ್ದೀನಿ ಅಂತೇಳಿ. ಯಾಕಂದರೆ ದಿನನಿತ್ಯದ ಆಕ್ಸಿಡೆಂಟ್ಗಳನ್ನು, ದಿನನಿತ್ಯವಾಗಿರ್ತಕ್ಕಂಥ ಅಪಘಾತಗಳನ್ನು ನೋಡಿ ರೋಸೋಗಿದ್ದೀವಿ ಎಷ್ಟೋ ಜನ. ಅಪ್ಪ ಈ ಗಾಡಿ ಸವಾಸನೆ ಬೇಡ ಅಂತೀವಿ, ಅಪ್ಪ ಈ ಕಾರ್ ಸವಾಸನೆ ಬೇಡ ಅಂತೀವಿ. ಯಾಕಂದರೆ ಇವತ್ತು ಬರೋ ಗಾಡಿಗಳು, ಕಾರ್ಗಳೆಲ್ಲ ಅಷ್ಟು ಗಟ್ಟಿ ಉಳಿದವು, ಅಷ್ಟು ಬಲ ಇರ್ತಕ್ಕಂಥವು, ಯಾರು ಸಿಟ್ಗುದ್ರು ಏನು ಅಳ್ಳಾಡಲ್ಲ ಏನೋ. ಅಂಥ ಗಾಡಿಗಳಲ್ಲಿ ವಾಸ ಮಾಡ್ತಕ್ಕಂತಹ, ಅಂಥ ಗಾಡಿಲಿ ಪ್ರಯಾಣ ಮಾಡ್ತಕ್ಕಂತಹ, ಅಂಥ ಗಾಡಿಗಳನ್ನು ಬಳಕೆ ಮಾಡ್ಕೊಳ್ತಕ್ಕಂಥ ವ್ಯಕ್ತಿಗಳು ಪ್ರಯಾಣ ಮಾಡಲೇಬೇಕು. ಪ್ರಯಾಣ ಮಾಡಿ ಸಾಧ್ಯನೇ ಇಲ್ಲ. ನಾವು ಏನು ಮನೆಯಲ್ಲೇ ಸೇರ್ಕೊಂಡಿರೋಕ್ಕಾಗಲ್ಲ. ಆದರೆ ಪ್ರೊಟೆಕ್ಷನ್ ಬೇಕು. ಆ ಪ್ರೊಟೆಕ್ಷನ್ಗೆ ಏನು ಮಾಡಬೇಕು ಅಂದರೆ, ನಿಮ್ಮ ಡ್ಯಾಶ್ ಬೋರ್ಡ್ಗೆ 5 ಕಣ್ಣನ್ನು 5 ಗರಿಯ ಕ್ಲೀನಾಗಿ ಕಟ್ಟಿಬಿಟ್ಟು ನಿಮ್ಮ ಮಿರರು ಅಥವಾ ನಿಮ್ಮ ಡ್ಯಾಶ್ ಬೋರ್ಡ್ನಲ್ಲಿ ಹಂಟಾಕಿ. ಯಾಕಂದರೆ ಸಂಚಾರಕ್ಕೆ ಅಧಿಪತಿ ಆಗಿರ್ತಕ್ಕಂಥ ರಾಹು ಪಾಸಿಟಿವಿಟಿಯನ್ನು ಕೊಡಬೇಕು ಅಂತಂದಾಗ ಅವರ ಒಂದು ಮೆಡಿಷನ್ ರಾಮಬಾಣ ಯಾವುದು, ಈ ನವಿಲು ಗರಿಯನ್ನು ಅಲ್ಲಿ ಸ್ಥಾಪನೆ ಮಾಡಬೇಕು. ಇದೆಲ್ಲ ಅವತ್ತಿನ ಕಾಲದಲ್ಲಿ ಬಳಕೆಯಲ್ಲಿ ಇರ್ತಕ್ಕಂಥದ್ದು, ಇವೆಲ್ಲ ಮರ್ತ್ಬಿಟ್ಟಿದ್ದೀರ ಇವತ್ತು. ಇದನ್ನು, ಈ ಗರಿಗಳನ್ನು ನೀವು ಅಲ್ಲಿ ಸ್ಥಾಪನೆ ಮಾಡೋ ಮುಖಾಂತರ ಆ ವಾಹನದಲ್ಲಿ ಪ್ರಯಾಣದಲ್ಲಿ ಆಗ್ತಕ್ಕಂಥ ಯಾವುದೇ ನಕಾರಾತ್ಮಕ ದುಷ್ಟಶಕ್ತಿಗಳು ಅಥವಾ ಸರ್ಪ ಸಂಬಂಧಪಟ್ಟಂಥ ಬಾಧೆಗಳು ಇವೆಲ್ಲವೂ ಕೂಡ ನಿಮಗೆ ಕಾಣಿಸೋದೇ ಇಲ್ಲ. ಯಾಕಂದರೆ ಇದು ನಿಮ್ಮನ್ನು ಅಷ್ಟು ಅದ್ಭುತವಾಗಿ ನಿಮ್ಮನ್ನು ಕಾಪಾಡ್ತಿರ್ತದೆ. ಈ ಥರ ಕಣ್ಣು ಮುಂದೆಗಡೆ ಕಾಣಬೇಕು. ಆಮೇಲೆ ಕಣ್ಣೆಲ್ಲೋ ಇರುತ್ತೆ, ಎಲ್ಲ ಸೇರಿಸ್ಬಿಟ್ಟು ಅದಕ್ಕೆಲ್ಲ ದಾರ ಕಟ್ಬಿಟ್ಟು ಸೇರಿಸ್ಬಿಟ್ಬಿಡಿ. ಇವೆಲ್ಲ ಕಣ್ಣು ಓಪನ್ ಆಗಿರ್ಬೇಕು. ಕಣ್ಣು ಓಪನ್ ಆಗಿದ್ದರೆ ಮಾತ್ರನೇ ಇದ್ರ ಒಳಗಡೆ ಆ ಎನರ್ಜಿ ಇರೋದು. ಇದಕ್ಕೆಲ್ಲ ಹಲವಾರು ಮಿಷನ್ಸ್ಗಳೆಲ್ಲ ಬಂದಿದೆ. ಆ ಒಂದು ಪಾಸಿಟಿವ್ ಎನರ್ಜಿನ ನಾವು ಚೆಕ್ ಮಾಡಬೇಕು ಅಂದಾಗ ಅದು ಭಾಳ ಅದ್ಭುತ ನಮಗೆ ಕಾಣಿಸ್ತದೆ. ಸುಮ್ಮನೆ ಬಂದಿದ್ದಲ್ಲ. ಇವತ್ತು ಲಕ್ಷಾಂತರ ಜನ, ಕೋಟ್ಯಾಂತರ ಜನಗಳನ್ನು ಬರೀ ಗರಿಯನ್ನು ಬಿಚ್ಚ ಮುಖಾಂತರ ಆಕರ್ಷಣೆ ಮಾಡುತ್ತೆ ಅಂದರೆ ಇಲ್ಲಿ ಯಾವುದೋ ಒಂದು ಆಕರ್ಷಣೆ ಇದೆ ಅಂತ ಅರ್ಥ.
ಇವತ್ತು ನಮ್ಮ ದೇಶಕ್ಕೆ ರಾಷ್ಟ್ರೀಯ ಪಕ್ಷಿ ಅಂತ ಇದನ್ನು ಫಿಕ್ಸ್ ಮಾಡಿದ್ದಾರೆ ಅಂತಂದರೆ ಅಲ್ಲಿರ್ತಕ್ಕಂಥ ಮಹಿಮೆ ಅಂತದಂತ ಅರ್ಥ ಮಾಡ್ಕೊಳ್ಳಿ. ಎಷ್ಟೋ ಪಕ್ಷಿಗಳಿದ್ದಾವೆ, ಎಂತೆಂಥ ಬ್ಯೂಟಿ ಪಕ್ಷಿಗಳು ಇದ್ದಾವೆ, ಆದರೆ ಇದರಷ್ಟು ಬ್ಯೂಟಿ ಇನ್ಯಾವುದೂ ಇಲ್ಲ ಪ್ರಪಂಚದಲ್ಲಿ, ಇದರಷ್ಟು ಅಂದ ಇನ್ಯಾವುದು ಇಲ್ಲವೇ ಇಲ್ಲ ಪ್ರಪಂಚದಲ್ಲಿ, ಇದ್ರ ಮುಂದೆ ಇನ್ಯಾವ ಪಕ್ಷಿನೂ ಇಲ್ಲ. ಆದರೆ ಅದು ಕಾರಣ ಏನು ಅಂತಂದರೆ ಆ ದೈವಿಕ ಅಂಶ ಇರತಕ್ಕಂತಹ ಈ ಕಣ್ಣಿರತಕ್ಕಂತಹ ಸೌಂದರ್ಯ, ಆ ಅದ್ಭುತ ನಮಗೆ ಬೇರೆ ಯಾವುದೇ ಒಂದು ಇದ್ರಲ್ಲಿ ನಮಗೆ ಸಿಗೋದಿಲ್ಲ. ಇಂತಹ ಅದ್ಭುತ ಇನ್ನೂ ಹಲವಾರು ಉಪಯೋಗಗಳ ಮುಖಾಂತರ ನಾವು ಬಳಕೆ ಮಾಡ್ಕೊಳ್ಬೋದು. ಇದನ್ನು ಶಾಸ್ತ್ರದಲ್ಲಿ ಭಾಳ ಸ್ಪಷ್ಟವಾಗಿ ನಮ್ಮವ್ರು ಹೇಳ್ತಾರೆ. ಆದರೆ ಈಗ ಒಂದು ಸ್ವಲ್ಪ ಸಂಕ್ಷಿಪ್ತವಾಗಿ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಇದು ಹೇಳ್ಕೊಳ್ಳಿ, ಮುಂದೆ ಸಮಯಾವಕಾಶ ಬಂದಾಗ ಇನ್ನಷ್ಟು ಇದರ ವಿಚಾರಗಳ ಬಗ್ಗೆ ಹೇಳ್ಕೊಡ್ತೀನಿ. ಒಳ್ಳೆಯದಾಗಲಿ.